ಹೆಲೋ ಎವ್ರಿವನ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ನಾನು ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇವತ್ತು ಸಂಜೆ ನಾವು ಅಮ್ಮನವ್ರನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 3 ಗಂಟೆ ಹೊತ್ತಿಗೆ ನಮ್ಮ ಡ್ಯಾಡಿ ಅಮ್ಮನವ್ರನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ಊಟ ಮುಗಿಸ್ಕೊಂಡು ಹೊರಟರು. ಅವ್ರು ಅಮ್ಮನವ್ರನ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ನಾವು ಪೂಜೆಗೆ ಬೇಕಾಗಿರುವಂಥ ಹಣ್ಣು, ಕಾಯಿ, ಹೂವು, ದೇವ್ರಿಗೆ ಕೊಡೋ ಅಂಥ ಮಡ್ಲಕ್ಕಿನೆಲ್ಲ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಜೋಡಿಸ್ಕೊಂಡ್ವಿ. ಬೆಳಗ್ಗೆನೇ ನೆಲ ಎಲ್ಲ ಒರೆಸಿದ್ರೂ ದೇವ್ರು ಬರುತ್ತಲ್ಲ ಅನ್ನೋ ಕಾರಣಕ್ಕೆ ಮತ್ತೊಂದು ಸಲ ನೆಲ ಎಲ್ಲ ಒರೆಸ್ಕೊಂಡೆ. ಪ್ರತಿ ಸಲನೂ ದೇವ್ರನ್ನ ಮನೆಗೆ ಕರ್ಕೊಂಡು ಬಂದಾಗ ಐನೋರೇ ಎಲ್ಲ ರೆಡಿ ಮಾಡ್ತಾಯಿದ್ರು. ಆದರೆ ಈ ಸಲ ಮಾತ್ರ ನೀವೇ ರೆಡಿ ಮಾಡಿ, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳ್ಕೊಟ್ಟಾಗೇ ನಾನು ಮತ್ತು ಮಮ್ಮಿ ಸೇರಿಕೊಂಡು ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿದ್ವಿ. ಈ ರೀತಿ ಅಲಂಕಾರ ಮಾಡೋದು, ಪೂಜೆ ಮಾಡೋದು ಅಂತಂದರೆ ನನಗಂತೂ ತುಂಬಾ ಇಷ್ಟ. ನಮ್ಮ ಮನೆಯವ್ರ ಕೈಯಿಂದನೇ ದೀಪ ಹಚ್ಚಿಸಿ ಪೂಜೆಗೆ ಸ್ಟಾರ್ಟ್ ಮಾಡಿದ್ರು. ಅಮ್ಮನವ್ರನ್ನ ಮನೆಗೆ ಕರ್ಕೊಂಡು ಬಂದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾವುದೇ ದೃಷ್ಟಿ ದೋಷ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ, ಮನೆಯವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಇದನ್ನು ನಮ್ಮ ತಾತವರು ನಡೆಸ್ಕೊಂಡು ಬರ್ತಾಯಿದ್ರು. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ.